ಜಯವೆನ್ನಿ ಜಗದಂಬಿಗೆ ಮಹತಾಯಿ ಚಾಮುಂಡಿಗೆ. ತಾಯಿ ದೇವಸ್ಥಾನಕ್ಕೆ ಬರ್ತಾ ಇದ್ರೆ ಮತ್ತೆ ಪದೇ ಪದೇ ಬರ್ಬೇಕು ಅಂತ ಮನಸ್ಸು ಎಲ್ಲ ಒಳ್ಳೇದಾಗುತ್ತೆ. ತುಂಬಾ ಖುಷಿ ಆಯ್ತು ಅಮ್ಮ ಸನ್ನಿಧಿಗೆ ಬಂದು. ಅಮ್ಮ ತುಂಬಾ ಶಕ್ತಿವಂತೆ. ಮೊರೆ ಇಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ, ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಏನೋ ಒಂದು ಧೈರ್ಯ, ಒಂದು ಉಲ್ಲಾಸ, ಒಂದು ಶಕ್ತಿನ ತುಂಬಿದೆ. ಮಾಡ್ಕೊಂಡಿದ್ರೆ ಎಲ್ಲಾನು ಸಕ್ಸಸ್ ಆಗ್ತದೆ. ದರ್ಶನ ಆದ್ಮೇಲೆ ಒಂಥರ ಬಂದಿದ್ದು ಒಳ್ಳೇದೇ ಆಯ್ತು ಅಂತ. ನಮ್ಮ ನಾಡಿನ ಅಧಿದೇವತೆ ಶಕ್ತಿ ದೇವತೆ ಅಂತ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಮಳೆ ಬೆಳೆ ಮಾಡೋಳೆ. ಶಕ್ತಿ ಸ್ವರೂಪಿಣಿ ತಾಯಿ ಚಾಮುಂಡಿಯ ನೆನೆದರೆ ಭಯವೂ ದೂರ. ಗೌಡಗೆರೆ ಗ್ರಾಮದ ಚಾಮುಂಡೇಶ್ವರಿ ದೇವಸ್ಥಾನ ಇದೀಗ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಖ್ಯಾತಿಯಾಗಿದೆ. ತನ್ನದೇ ಆದ ಶಕ್ತಿ ಪವಾಡಗಳಿಂದ ವಿಶೇಷ ಪ್ರಾಮುಖ್ಯತೆ ಪಡೆದಿರುವ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಆದ್ದರಿಂದಲೇ ಚನ್ನಪಟ್ಟಣದ ಈ ಗೌಡಗೆರೆ ಗ್ರಾಮ ಇದೀಗ ಒಂದರ್ಥದಲ್ಲಿ ಪುಣ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಅಂತಾನೆ ಹೇಳಬಹುದು. ತಾಯಿ ದೇವಸ್ಥಾನಕ್ಕೆ ಬರ್ತಾ ಇದ್ರೆ ಮತ್ತೆ ಪದೇ ಪದೇ ಬರ್ಬೇಕು ಅಂತ ಮನಸ್ಸು ಎಲ್ಲ ಒಳ್ಳೇದಾಗುತ್ತೆ. ಒಟ್ಟು ಇದು ಬಂದ್ಮೇಲೆ ಒಳ್ಳೇದಾಗ್ತಿದೆ. ಎಲ್ಲ ಭಕ್ತಾದಿಗಳಿಗೂ ತಾಯಿ ಇದೇ ತರ ಒಳ್ಳೇದ್ ಮಾಡ್ಬೇಕು, ಮುಂದೆ ಇನ್ನು ಜನಸಂಖ್ಯೆ ಹೆಚ್ಚಾಗ್ಬೇಕು ಅಂತ ವಿನಂತಿ ಬೇಡ್ಕೊತೀವಿ. ಇತ್ತೀಚೆಗೆ ನಡೆದ ಚಾಮುಂಡೇಶ್ವರಿ ರಥೋತ್ಸವವೂ ಕೂಡ ದೇವಿಯ ಶಕ್ತಿಗೆ ಸಾಕ್ಷಿಯಾಗಿದೆ. ಈ ರಥೋತ್ಸವದಲ್ಲಿ ಭಾಗಿಯಾಗಲು ದೂರದ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಸಾಗರ ಉಪಾದಿಯಲ್ಲಿ ಹರಿದು ಬಂದಿದ್ರು. ಹೂವಿನಲಂಕಾರಗಳಿಂದ, ಮಂತ್ರವೇದ ಘೋಷಗಳಿಂದ, ಘಂಟೆಯ ಸದ್ದಿನ ಜೊತೆಗೆ ತುಂಬಿ ತುಳುಕುತ್ತಿದ್ದ ಭಕ್ತರ ಹಿಂಡು ರಥೋತ್ಸವದ ವೈಭವಕ್ಕೆ ಸಾಕ್ಷಿಯಾಗಿತ್ತು. ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದೇವಾಲಯದ ಆಡಳಿತ ಮಂಡಳಿ ರಥೋತ್ಸವಕ್ಕೆ ಬೇಕಾದ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿತ್ತು. ಶುಚಿತ್ವ, ಕುಡಿಯುವ ನೀರಿನ ವ್ಯವಸ್ಥೆ, ಅನ್ನದಾನದ ವ್ಯವಸ್ಥೆ, ಬಂದವರಿಗೆ ತಂಗುವ ವ್ಯವಸ್ಥೆ ಎಲ್ಲವನ್ನೂ ಸಹ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಬಂದಿದ್ದ ಭಕ್ತಾದಿಗಳು ಸಹ ಸರದಿ ಸಾಲಿನಲ್ಲಿ ನಿಂತು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ರಥೋತ್ಸವವನ್ನು ಕಣ್ತುಂಬಿಕೊಂಡು ಪ್ರಸಾದ ಸ್ವೀಕರಿಸಿದ್ರು. ಜೊತೆಗೆ ಕೆಲವರು ಹೊತ್ತಿದ್ದ ಹರಕೆ ತೀರಿಸಿದ್ರೆ ಮತ್ತು ಕೆಲವರು ಹೊಸದಾಗಿ ಹರಕೆ ಹೊತ್ತರು. 3 ವಾರ ಬಂದ್ಮ ಸ್ವಾಮಿ, ಏನೋ ಒಳ್ಳೇದಾಲಿ. ಆ ಮಾತಾಯಿ ಸತ್ವಂತ ಚಾಮುಂಡಿ ಬೆಟ್ಟದಲ್ಲಿ ನೋಡಿದ್ವು ಮೈಸೂರಲ್ಲಿ, ಇಲ್ಲೇ ನೋಡ್ತಾಮಿ ನಮ್ಮ ಅವ್ವ 3 ವಾರಕ್ಕೂ ಸುಮಾರು ಒಳ್ಳೇದಾಯ್ತಾ ಅದಲ್ಲಿ. ನಮ್ಗೆ ಎಲ್ಲಕ ಒಳ್ಳೇದಾದ್ರೆ ಸಾಕು, ಪ್ರಪಂಚಕ್ಕೆಲ್ಲ ಒಳ್ಳೇದಾಗಿ ಮಳೆ ಬೆಳೆ ಕೊಟ್ಟು ಆ ಮಾತಾಯಿ ನನ್ನ ಚಾಮುಂಡೇಶ್ವರಿ ನಮ್ಮ ಮನೆಗೂ ಒಳ್ಳೇದ್ ಮಾಡಿ ನಮ್ಮ ಮಕ್ಳಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾವು ಕೇಳ್ಕತ್ತಾಮಿ. ರಥೋತ್ಸವದ ಬಗ್ಗೆ ಮಾತನಾಡಿದ ದೇವಾಲಯದ ಧರ್ಮದರ್ಶಿ ಮಲ್ಲೇಶ ಸ್ವಾಮಿಯವರು, ರಥೋತ್ಸವ ಬಹಳ ಅಚ್ಚುಕಟ್ಟಾಗಿ ನಡೆದಿದ್ದು ಲಕ್ಷಾಂತರ ಭಕ್ತರು ಬಂದು ಭಾಗಿಯಾದರು. ಜೊತೆಗೆ ದೇವಾಲಯವನ್ನು ಸಹ ಬಹಳ ಅಭಿವೃದ್ಧಿ ಮಾಡಲಾಗಿದೆ. ಮೊದಲು ರಸ್ತೆ ಸಮಸ್ಯೆ ಇತ್ತು, ಈಗ ಕಾಂಕ್ರೀಟ್ ಹಾಕಲಾಗಿದೆ. ಜನರಿಗೆ ಕೂರೋದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಮೊದಲು ಕೇವಲ 300 ಜನ ಕೂತು ಊಟ ಮಾಡುವಂತಿತ್ತು, ಈಗ ಸಾವಿರಾರು ಜನ ಕೂರಬಹುದಾಗಿದೆ. ಆದ್ದರಿಂದಲೇ ಬಹಳಷ್ಟು ವಿಐಪಿಗಳು ಇಲ್ಲಿಗೆ ಬರ್ತಾರೆ. ರಥದ ಕೆಲಸ ತುಂಬಾ ವರ್ಷಗಳ ಹಿಂದೆಯೇ ಆಗಬೇಕಿತ್ತು. ಮಧ್ಯದಲ್ಲಿ ಕೋವಿಡ್ ಬಂದಿದ್ದರಿಂದ ತಡವಾಯಿತು. ಆದರೀಗ ರಥದ ಕೆಲಸ, ರಥೋತ್ಸವ ಎಲ್ಲವೂ ಸುಸೂತ್ರವಾಗಿ ನಡೆದಿದೆ ಎನ್ನುತ್ತಾ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳೆದಂಥ ವಾರ ಬಂದಾಗ ನಮ್ಮಲ್ಲಿ ಇದೇ ಇರಲಿಲ್ಲ, ತಿರ್ಗಾಡಕ್ಕೆ ಜಾಗ ಆಗ್ತಾ ಇರಲಿಲ್ಲ. ಮಳೆಯಲ್ಲಿ ಈ ಕಾಂಕ್ರೀಟ್ ರಸ್ತೆ ಆಗದೆ 300 ಜನ ಕುಂತಿದಂಥ ಒಂದು ಸುಸರ್ಜಿತವಾದಂಥ ಒಂದು ದಾಸೋದ್ಭವನ 1,500 ಜನ, 1,500 ಜನ ಕೂತ್ಕೊಳ್ಳುವಂಥ ದಾಸೋದ್ಭವನ ಆಗದೆ. ನಮಗೂ ಒಂದು ಕಾಲಾವಕಾಶ ಬೇಕೇ ಬೇಕು. ಊಟ ಮಾಡಿದ ತಕ್ಷಣವೇ ಜೀರ್ಣ ಆಗಲ್ಲ, ಆದರೆ ಕಾಲಾವಕಾಶ ಕೊಟ್ಟು ನೋಡಬೇಕು. ಕಾಲಾವಕಾಶ ಕೊಟ್ಟು ನೋಡು ಮಾಡಲಿಲ್ಲ ಅಂದರೆ ಅದನ್ನು ಕೇಳುವಂಥ ಸಂದರ್ಭ. ಇವತ್ತು ಕುಂತ್ಕೊಳ್ಳೋಕೆ ನಳ್ಳು ಬೇಕು, ಮಾಡ್ತಾವೆ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಬಿಸಿಲದೆ ಅಂತ ಕುಡಿಯೋ ನೀರಿನ ವ್ಯವಸ್ಥೆ, ನಮ್ಮ ಮನೇಲಿ ಊಟ ಮಾಡೋ 10 ಜನ ಬಂದರೆ ನೆಂಟರು ಬಂದರೆ ಸವರ್ಸೋದು ತುಂಬ ಕಷ್ಟ. ಲಕ್ಷಾಂತರ ಭಕ್ತರು ಬಂದಾಗ ನಾವು ಸವರ್ಸೋದು ತುಂಬ ಕಷ್ಟ ಆಗ್ತದೆ. ಒಂದೊಂದು ಅಂತ ಹೋಗ್ತೇವೆ. ಈಗ ನೋಡಿ, ನಾವು ನೋಡಿರ್ಬೋದು, ಆದರೆ ಇನ್ನೂ ತುಂಬ ಗಣ್ಯ ವ್ಯಕ್ತಿಗಳು ಬರಬೇಕಾಗಿತ್ತು. ಅದ್ರ ಕಾರಣದಿಂದ ಬೇಡ ಅಂತಂದ್ಬಿಟ್ಟು ನಾವೇನೇ ಈ ಕ್ಷೇತ್ರಕ್ಕೆ ಭಕ್ತರ ಮುಖಾಂತರನೇ ಮಾಡಿಸ್ಬೇಕು ಅಂತಂದು. ಆದ್ರೂ ಕ್ಷೇತ್ರಕ್ಕೆ ಹಲವಾರು ಭಕ್ತಾದಿಗಳು
ಅತಿಥಿ ಗಣ್ಯಮಾಸರು ಆಗಮಿಸಿ ಆ ದೇವಿಯ ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಂತರ ಅಲ್ಲಿಗೆ ಬಂದಿದ್ದ ಭಕ್ತರು ಸಹ ತಾಯಿ ಚಾಮುಂಡೇಶ್ವರಿಯ ಪವಾಡದ ಬಗ್ಗೆ ತಿಳಿಸಿದರು. ಮೈಸೂರಿನ ವ್ಯಕ್ತಿಯೋರ್ವ ಮಾತನಾಡಿ, ನಾನು ಇದೇ ಮೊದಲು ಇಲ್ಲಿಗೆ ಬಂದಿದ್ದು, ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ಅಂದರು. ಬೆಂಗಳೂರಿನ ಮಹಿಳೆಯೊಬ್ಬರು ಮಾತನಾಡಿ, ಗೌಡಗೆರೆಯ ತಾಯಿ ಚಾಮುಂಡೇಶ್ವರಿ ಬಹಳ ಶಕ್ತಿಶಾಲಿ ದೇವತೆ ಎನ್ನುತ್ತಾ ಶ್ಲೋಕವನ್ನು ಹಾಡಿದರು. ಮತ್ತೊಬ್ಬ ಮಹಿಳೆ ಮಾತನಾಡಿ, ನನಗೆ ಇಲ್ಲಿಗೆ ಬಂದು ಸಮಸ್ಯೆ ನಿವಾರಣೆಯಾಗಿದೆ, ಆದ್ದರಿಂದ ಪ್ರತಿಯೊಬ್ಬರೂ ಇಲ್ಲಿಗೆ ಬಂದು ದರ್ಶನ ಪಡೆಯಿರಿ. ನಮಗೆ ಮೈಸೂರಿನ ಚಾಮುಂಡೇಶ್ವರಿ ಅಮ್ಮನವರನ್ನ ನೋಡಿದಂತೆಯೇ ಆಯಿತು ಅಂದ್ರು. ಮತ್ತೊಬ್ಬ ಮಹಿಳೆ ಮಾತನಾಡಿ, ಇಲ್ಲಿ ಜನ ಮರುಳೋ ಜಾತ್ರೆ ಮರುಳೋ ಎಂಬಂತಾಗಿದೆ. ಇಲ್ಲಿಯೂ ಸಹ ಕೆಲವು ಅವ್ಯವಸ್ಥೆಗಳಿದ್ದು ಅದನ್ನ ಸರಿ ಮಾಡಬೇಕು ಅಂದ್ರು. ಒಂದೊಂದ್ಸಲ ಬಂದಾಗ್ಲೂ ಬೇಜಾರಾಗಲ್ಲ, ಮತ್ತೆ ಬರ್ಬೇಕಲ್ಲ, ಮತ್ತೆ ಯಾವಾಗ ಹೋಗ್ತೀವಿ, ಮತ್ತೆ ಯಾವಾಗ ಇನ್ನೊಂದ್ ವಾರ ಆಗುತ್ತೆ, ಅಷ್ಟು ಇದ್ ಮಾಡ್ತಿದ್ದಾಳೆ ತಾಯಿ ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರ್ಬೇಕು ಅನಿಸ್ತಿದೆ. ಇವತ್ತಿಷ್ಟು ಈ ತೇರ್ ನೋಡ್ಬೇಕು ಅಂತ ಅಷ್ಟು ದೂರದಿಂದ ಗುಂಡ್ಲುಪೇಟೆಯಿಂದ ಬಂದಿದ್ದೀನಿ. ಅದು ನಾನು ಒಬ್ಳೇ ಬಂದಿದ್ದೀನಿ, ಅಮ್ಮ ಬರ್ತಿದ್ರು ಇಷ್ಟು ಸಲ, ಬಟ್ ಈ ಸಲ ನಾನು ಒಬ್ಳೇ ಬಂದಿದ್ದೀನಿ. ಅಷ್ಟಿದ್ರಲ್ಲಿ ತಾಯಿ ದರ್ಶನ ಮಾಡಿ ನನಗೆ ತುಂಬಾ ಅಂದ್ರೆ ತುಂಬಾ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ನಾವು ಚಾಮುಂಡೇಶ್ವರಿ ಗೌಡಗೆರೆಯಲ್ಲಿ ನನ್ನಪ್ಪ ದೇವ್ರನ್ನ ಬೇಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಂಬಿಕೆಯಿಂದ ಇದೇ ಮೊದಲನೇ ಬಾರಿ ಬರ್ತಾ ಇದೀವಿ. ದೇವರು ತುಂಬಾ ಪವರ್ಫುಲ್ ದೇವರು ಬಸಪ್ಪ ಚಾಮುಂಡೇಶ್ವರಿ, ತುಂಬಾ ಎಲ್ಲ ಕಡೆ ಪವರ್ಫುಲ್ ದೇವರು, ಎಲ್ಲ ಹೆಸರುವಾಸಿಯಾಗಿದೆ. ಅದರಿಂದ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಬರ್ತಾ ಇದೀವಿ. ತುಂಬಾ ಖುಷಿ ಆಯ್ತು ಅಮ್ಮನ ಸನ್ನಿಧಿಗೆ ಬಂದು. ಅಮ್ಮ ತುಂಬಾ ಶಕ್ತಿವಂತೆ. ಅಮ್ಮನ ಬಗ್ಗೆ ಒಂದು ಶ್ಲೋಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಇವತ್ತು ತುಂಬ ಚೆನ್ನಾಗಾಯಿತು. ದೇವಸ್ಥಾನ ದಿನ ದಿನ ತುಂಬ ಅಭಿವೃದ್ಧಿ ಆಗ್ತಾ ಇದೆ. ಅದರಲ್ಲೂ ಇನ್ನೂ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ರಸ್ತೆಗಳ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಇದನ್ನೆಲ್ಲ ಮಾಡಬೇಕು. ಇದನ್ನು ಸರ್ಕಾರ ಗಮನಕ್ಕೆ ತಗೋಬೇಕು. ಇಲ್ಲಿ ವ್ಯವಸ್ಥೆಯನ್ನು ಕ್ಲೀನಾಗಿ ಮಾಡಿ ಜನಗಳು ಅನುಕೂಲವಾಗಿ ಬಂದು ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಒಂದು ಒಳ್ಳೇದಾಗಬೇಕು. ಇವರ ಜೊತೆಗೆ ಇನ್ನೂ ಹಲವು ಭಕ್ತಾದಿಗಳು ಸಹ ಗೌಡಗೆರೆಯ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯ ಶಕ್ತಿ ಹಾಗೂ ಪವಾಡದ ಬಗ್ಗೆ ತಿಳಿಸಿಕೊಟ್ಟರು. ಬೆಟ್ಟದರಸಿ ಚಾಮುಂಡಿಗೆ ಹೂವ ತನ್ನಿರಿ, ಅರಳು ಮಲ್ಲೆ ಹೂವ ತಂದು ಮುಡಿಗೆ ಮುಡಿಸಿರಿ, ಕಾಯ ಚಂದ